ಖಾಕಿಗಳ ಮೇಲೆ ಖಾದಿಗಳ ದರ್ಪ ಇನ್ನೂ ಕೂಡ ನಿಂತಿಲ್ಲ. ಮೊನ್ನೆ ಶಾಸಕ ಕೃಷ್ಣಪ್ಪ ಅವರು ಸಾರ್ವಜನಿಕವಾಗಿಯೇ ಪೊಲೀಸ್ ಅಧಿಕಾರಿಗಳನ್ನ ಮನಸೋ ಇಚ್ಛೆ ನಿಲ್ಲಿಸಿದ್ರು. ಆ ಘಟನೆಯ ಬೆನ್ನಲ್ಲೇ ಇದೀಗ ಮಾಗಡಿ ಶಾಸಕ ಬಾಲಕೃಷ್ಣ ತಮ್ಮ ದರ್ಪ ಪ್ರದರ್ಶಿಸಿದ್ದಾರೆ. ಜೆಡಿಎಸ್ ಕಾರ್ಯಕರ್ತನೊಬ್ಬನ ಮೇಲೆ ನಡೆದ ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 15ರಂದು ತಮ್ಮ ಬೆಂಬಲಿಗರೊಂದಿಗೆ ಕುದೂರು ಠಾಣೆಗೆ ಬಂದಿದ್ರು. ಕುದೂರಿನ ಅಯ್ಯಂಡಹಳ್ಳಿಯಲ್ಲಿ ದೇವಸ್ಥಾನದಲ್ಲಿ ಹೂವಿನ ಹಾರ ಹಾಕೋ ವಿಚಾರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಂಗಸ್ವಾಮಿ ಮತ್ತು ಬಾಲಕೃಷ್ಣ ಬೆಂಬಲಿಗ ರಮೇಶ್ ನಡುವೆ ಮಾರಾಮಾರಿ ನಡೆದಿತ್ತು. ಈ ಸಂಬಂಧ ಕುದೂರು ಪೊಲೀಸ್ ಠಾಣೆಯಲ್ಲಿ ಇಬ್ಬರ ವಿರುದ್ಧ ದೂರು ಕೂಡ ದಾಖಲಾಗಿತ್ತು. ಕಾಂಗ್ರೆಸ್ ಕಾರ್ಯಕರ್ತನ ಬಂಧನ ಯಾಕಾಗಿಲ್ಲ ಅಂತ ಪ್ರಶ್ನಿಸಲಿಕ್ಕೆ ಬಂದ ಶಾಸಕ ಬಾಲಕೃಷ್ಣ ತಮ್ಮ ಸಭ್ಯತೆಯನ್ನ ಈ ರೀತಿಯಲ್ಲಿ ಪ್ರದರ್ಶಿಸಿದ್ದಾರೆ. ಠಾಣೆಯಲ್ಲಿದ್ದ ಸಬ್ ಇನ್ಸ್ಪೆಕ್ಟರ್ ಹರೀಶ್ ಮತ್ತು ಇನ್ಸ್ಪೆಕ್ಟರ್ ನಂದೀಶ್ ಮೇಲೆ ವಾಚಾಮಗೋಚರವಾಗಿ ನಿಲ್ಲಿಸಿದ್ದಾರೆ. ಒಬ್ಬ ಶಾಸಕನ ಬಾಯಿಯಲ್ಲಿ ಬರುವ ಮಾತುಗಳಾವು ಅಂತ ಕೂಡ ಈ ಮಾತುಗಳನ್ನ ಕೇಳ್ತಾ ಇದ್ರೆ ಅನ್ಸುತ್ತೆ. ಇಷ್ಟಕ್ಕೂ ಶಾಸಕ ಬಾಲಕೃಷ್ಣ ಏನಂತ ಆವಾಜ್ ಹಾಕಿದ್ರು, ಎಂತಹ ಮಾತುಗಳು ಅವ್ರ ಬಾಯಲ್ಲಿ ಬಂದು ಇಲ್ಲಿದೆ ನೋಡಿ. ನೀವು ಯಾರು ಅರೆಸ್ಟ್ ಮಾಡೋಕ್ಕಾಗಲ್ಲ. ನೀವು ಅರೆಸ್ಟ್ ಮಾಡ್ಬಿಟ್ರೆ ನಾನು ಅರ್ಧ ವಿಷಯ ಕೊಡಿಸ್ಕೊಂಡ್ಬಿಡ್ತೀನಿ. ನಿಮ್ಮ ಕೈಲಿ ಆಗಲ್ಲ ಅರೆಸ್ಟ್ ಮಾಡೋಕೆ ಅವ್ರು ಯಾರು ಬಿಡಿ, ಅದು ಆಗಲ್ಲ ಇರತ್ತ. ನಾವು ನಮ್ಮ ರಕ್ಷಣೆ ನಾವೇ ಮಾಡ್ಕೊಂಡಿದ್ದೀವಿ. ಪೊಲೀಸ್ನವ್ರನ್ನ ಇದುವರೆಗೂ ನಾವು ರಕ್ಷಣೆ ಕರೆದೇ ಇಲ್ಲ. ಸೋಮವಾರದವರೆಗೂ ಅವಕಾಶ ಕೊಟ್ಟಿದ್ದೀವಿ. ಸೋಮವಾರ ಆದಮೇಲೆ ನಾವು ಒಂದು ಬೃಹತ್ ಪ್ರತಿಭಟನೆಗೆ ನಾವು ಇವರೇನಾದ್ರು ಕ್ರಮ ತಗೊಳ್ದವ್ರೆ ಪೊಲೀಸ್ ಇಲಾಖೆಯವರು ಬೃಹತ್ ಪ್ರತಿಭಟನೆಗೆ ನಾವು ಒಂದು ಕರೆ ಕೊಡ್ತೀವಿ. ಅವತ್ತು ನಮ್ಮ ಜೀವನ ನಮ್ಮ ಹಂಗನ್ನು ತೊರೆದು ನಾವು ಈ ಸ್ಟೇಷನ್ ಮುತ್ತಿಗೆ ಹಾಕ್ತೀವೋ, ಸಬ್ ಇನ್ಸ್ಪೆಕ್ಟರ್ಗೆ ಹೊಡಿತೀವೋ, ಸರ್ಕಲ್ ಇನ್ಸ್ಪೆಕ್ಟರ್ಗೆ ಹೊಡಿತೀವೋ, ಯಾರು ಹೊಡಿತೀವೋ ಗೊತ್ತಿಲ್ಲ. ಅರೆಸ್ಟ್ ಮಾಡೋಕ್ಕಾಗಲ್ಲ ನಿಮ್ಗೆಲ್ಲ ಕಾಂಗ್ರೆಸ್ನವರು. ನಾವು ನಿಮ್ ಕೈ ಆಗಲಿದ್ದಾಗ ನರಸತ್ತವರು ಅಂತ ನಾವ್ ಹೇಳ್ಬೇಕಲ್ಲಪ್ಪ.